ಹಾಯ್ ಹಲೋ ಎವ್ರಿವನ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸೋನುಗಿರಿ ಕನ್ನಡ ವ್ಲಾಗ್ಸ್. ಏನಪ್ಪ ಈ ವ್ಲಾಗ್ ಅಂತ ನೋಡ್ತಾ ಇದ್ದೀರಾ? ಈ ವ್ಲಾಗ್ ಬಂದು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಾಯಿದ್ದೀನಿ ಅಂದರೆ, ನಾವು ಇವತ್ತು ಧರ್ಮಸ್ಥಳ ಹೋಗ್ತಿದ್ದೀವಿ, ಓಕೆನಾ? ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ವ್ಲಾಗ್ನ ಇಲ್ಲಿಂದನೇ ಶುರು ಮಾಡ್ತಾಯಿದ್ದೀನಿ. ನಾವು ಫೈನಲಿ ಅವಾಗ ತಾನೇ ಅಷ್ಟೊತ್ತಿಗೆ ಅಂದರೆ ಸಡನ್ ಪ್ಲ್ಯಾನ್ ಆಗಿದ್ದು ಇದು. ಬೆಳಗ್ಗೆನೇ ಎದ್ದು ನಮ್ಮ ಮಮ್ಮಿ ಫೋನ್ ಮಾಡಿ ಹಿಂಗೆ ಹೋಗ್ತಾಯಿದ್ದೀವಿ ಬರ್ತೀಯಾ ಅಂತ ಹೇಳಿದ್ರು. ಸರಿ, ನನಗೂ ಮನೇಲೇ ಇದ್ದೆ ಬೇಜಾರಾಗೈತಲ್ವ, ಎಲ್ಲೂ ಹೋಗಿಲ್ಲ ಅಂತಂದ್ಬಿಟ್ಟು ನಾನು ನಮ್ಮ ಪಾಪು ರೆಡಿಯಾಗಿ ಹೋದ್ವಿ. ನಮ್ಮ ಮನೆಯವ್ರು ಹೆಂಗಿದ್ರು ಬಿಡದೆ ಕೆಲ್ಸಕ್ಕೆ ಹೋಗ್ತಾರೆ ಅಲ್ವಾ, ನಾನೇ ಬಿಟ್ಕೊಡ್ತೀನಿ ಬಾ ಅಂದರು. ಸೊ ಬಿಡ್ತೀವಿ. ನಾನು ಟಿಫನ್ ಮಾಡಿರಲಿಲ್ಲ, ಬಂದು ಟಿಫನ್ ಮಾಡಿಕೊಂಡು ಟಿಫನ್ಗೆ ಅಲ್ಲಿ ಇಡ್ಲಿ ತೊಗೊಂಡಿದ್ವಿ. ಇದು ಬಂದು ನಮ್ಮ ಮನೆಯವ್ರು ಕೆಲಸ ಮಾಡ್ತಾರಲ್ಲ ಆ ಒಂದು ಅಂಗಡಿ, ಬಿಡದಿಲಿ ಶ್ರೀ ಭೈರವೇಶ್ವರ ಎಂಟರ್ಪ್ರೈಸ್ ಅಂತ, ಅಲ್ಲಿ ಒಂದು ಅವರು ವರ್ಕ್ ಮಾಡೋದು. ಅಲ್ಲಿ ಅವ್ರು ಇನ್ನೂ ಅಂಗಡಿ ಓಪನ್ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು, ನಾನು ಅಂಗಡಿ ಓಪನ್ ಮಾಡ್ತೀನಿ ಇರಿ ಅಂತ ಹೇಳಿ ಅಂಗಡಿ ಓಪನ್ ಮಾಡ್ತಾಯಿದ್ರು. ನಾನು ಇರಲಿ ಅಂದ್ಬಿಟ್ಟು ನಂದೊಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ನಾನು ನಾಷ್ಟ ಬೇರೆ ಇನ್ನೂ ಮಾಡಿರಲಿಲ್ಲ ಅಲ್ವಾ, ಅಂಗಡಿ ಓಪನ್ ಮಾಡಿಬಿಟ್ರೆ ಅಂಗಡಿ ಒಳಗಡೆ ಕೂತ್ಕೊಂಡು ನಾಷ್ಟ ಮಾಡ್ಕೊಬೋದು, ಪಾಪುನ ಹಾಕಿದ್ರೆ ಆಟಾಡ್ತಿರ್ತಾಳೆ ಅಂತ ಹೇಳ್ಬಿಟ್ಟು ಬಂದ್ವಿ. ನಿಮಗೆ ಯಾವುದಾದ್ರೂ ಈ ಆಟೋ ಪಾರ್ಟ್ಸ್ ಅಂದರೆ ಗೊತ್ತಲ್ವ, ಆಟೋಮೊಬೈಲ್ಸಲ್ಲಿ ಏನೇನು ಐಟಮ್ ಸಿಗುತ್ತೆ, ಬೇಕು ಅಂದರೆ ಯಾರಾದರೂ ಬಿಡದೇವ್ರು ಈ ವ್ಲಾಗ್ ನೋಡ್ತಿದ್ರೆ ಈ ಅಂಗಡಿಯಲ್ಲಿ ಹೋಗಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಪಾಪುನ ಅಲ್ಲಿ ವೇಲಕ್ಕೆ ಕೆಳಗಡೆ ಉಳ್ಳಾಕಿದೆ. ನಾನು ನಾಷ್ಟ ಮಾಡ್ಕೊಬಿಡೋಣ ಅಂತ ಹೇಳಿ ಅವಳು ಆಡ್ತಾಯಿದ್ಲು. ನೆಕ್ಸ್ಟಲ್ಲಿ ಬೇಗ ಬೇಗ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟಿಫನ್ ಮಾಡ್ಕೊಬಿಡೋಣ ಅಂತ ಹೇಳಿ ಇಡ್ಲಿ ತರಿಸ್ಕೊಟ್ಟಿದ್ರು ನಮ್ಮ ಮನೆಯವರು. ನಾನು ಬೇರೆ ಕೂದಲು ಬಿಟ್ಕೊಬಂದಿದ್ದೆ ಅಲ್ವಾ, ಸೆಕೆ ಅಂತೂ ಸಿಕ್ಕಾಪಟ್ಟೆ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಈ ಬೇಸಿಗೆಗಾಲದಲ್ಲಂತೂ ಅಪ್ಪ, ಅದರಲ್ಲೂ ಎಲ್ಲರೂ ಮಕ್ಕಳನ್ನ ಎತ್ಕೊಂಡು ಆಚೆ ಹೋಗ್ತೀವಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಅಂತಲೇ ಹೇಳ್ತೀನಿ. ನೆಕ್ಸ್ಟು ಇಡ್ಲಿ ತಗೊಬಂದು ಕೊಟ್ಟಿದ್ರಲ್ವ, ಸೊ ನಾಷ್ಟ ಮಾಡ್ಕೊಳ್ತಿದ್ದೆ. ನನಗಂತೂ ಇಡ್ಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತಲೇ ಹೇಳ್ತೀನಿ. ಅದರಲ್ಲೂ ಬಿಡದಿಲಿ ತಟ್ಟೆ ಇಡ್ಲಿ ಕೊಡ್ತಾರೆ ಅಲ್ವಾ, ಸೀರಿಯಸ್ಲಿ ತಿಂತಾಯಿದ್ರೆ ನಾವು ತಿಂದಂಗೆ ಅನಿಸಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಆಹಾ, ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಿದೆ ನನಗೀಗ್ಲೂ ವಾಯ್ಸ್ ಓವರ್ ಕೊಡಬೇಕಾದ್ರೆ. ನಿಮಗೂ ಏನಾದರೂ ಹಾಗೆ ಅನಿಸ್ತಿದೆಯಾ? ಯಾರಿಗೆಲ್ಲ ಇಡ್ಲಿ ಇಷ್ಟ ಕಮೆಂಟ್ ಮಾಡಿ ಗಾಯ್ಸ್. ನೆಕ್ಸ್ಟು ಅಲ್ಲಿ ಟಿಫನ್ ಎಲ್ಲ ಮಾಡಿಕೊಂಡು ನಾನು ನಮ್ಮ ಪಾಪಗೆ ಪ್ಯಾಂಪರ್ಸ್ ತೊಗೋಬೇಕಾಗಿತ್ತು, ಮರ್ತ್ಕೊಂಡ್ಬಂದ್ಬಿಟ್ಟಿದ್ದೆ. ಸೊ ಪ್ಯಾಂಪರ್ಸು ಮತ್ತು ನಂಗೆ ಸ್ವಲ್ಪ ಯಾಕೋ ಸುಸ್ತಾದಂಗೆ ಅನಿಸ್ತಿತ್ತು. ಅದಕ್ಕೆ ನಮ್ಮ ಮನೆಯವರು ನಾನು ORS ತೊಗೊಂಡು ಬರ್ತೀನಿ ಹಾಗೇನೆ ಅಂತ ಹೇಳಿಬಿಟ್ಟು ಅಂಗಡಿಗೆ ಹೋದರು. ಅವಾಗ ನಾನು ಪಾಪು ಇಬ್ಬರು ಅಂಗಡಿಲೇ ಕೂತ್ಕೊಂಡು ಅವಳನ್ನ ಆಟ ಆಡ್ಸ್ಕೊಂಡು ಕೂತಿದ್ದೆ. ನಮ್ಮ ಮನೆಯವ್ರು ಇನ್ನೂ ಬಂದಿರಲಿಲ್ಲ, ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ರಲ್ವ. ನೆಕ್ಸ್ಟು ನಮ್ಮ ಮನೆಯವ್ರು ಬಂದು ನನಗೆ ಬಸ್ ಸ್ಟಾಪ್ಗೆ ಬಿಟ್ಕೊಟ್ರು. ಅಲ್ಲಿ ನನ್ನ ತಂಗಿ ಮಗಳು, ನನ್ನ ತಮ್ಮ 3 ಜನನೂ ಅವರು ಊರಿಂದ ಬರ್ತಾಯಿದ್ರು. ನೆಕ್ಸ್ಟು ಅಲ್ಲಿಂದ ನಾವು BMTCಗೆ ಬಂದು ಕೆಂಗೇರಿಲಿ ಇಳ್ಕೊಂಡ್ವಿ. ನೆಕ್ಸ್ಟು ನನಗೆ ಯಾಕೋ ಸುಸ್ತಾದಂಗೆ ಆಗ್ತಿತ್ತು ಅಂದ್ಬಿಟ್ಟು ನಮ್ಮ ಮನೆಯವ್ರು ಹೇಗಿದ್ರು ORS ತಂದು ಕೊಟ್ಟಿದ್ರಲ್ವ, ನೆಕ್ಸ್ಟು ಅದನ್ನು ಕುಡ್ಕೊಂಡು ಅಲ್ಲಿಂದ ನಾವು ಎಲ್ಲಿಗೆ ಮೆಜೆಸ್ಟಿಕ್ಗೆ ಬಂದ್ವಿ ಬಸ್ ಹತ್ತೋಣ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಅಲ್ಲಿ ನಮ್ಮ ಮಮ್ಮಿ ಬೇರೆ ತಲೆಯಲ್ಲಿ ಬಂದಿದ್ದಾರಲ್ಲ ಅಂತ ಅಂದ್ಬಿಟ್ಟು ಹೂವು ತಂದು ಕೊಟ್ಟಿದ್ರು. ಅಲ್ಲಿ ಹೂವು ಮುಡ್ಕೊಂಡು ನಾವು ಮೆಜೆಸ್ಟಿಕ್ ಬಸ್ ಸ್ಟಾಪಿಗೆ ಬಂದ್ವಿ. ಬಂದು ಬಸ್ಸಲ್ಲಿ ಹತ್ತಿ ಕೂತ್ಕೊಂಡ್ವಿ. ಬಸ್ಸು ಹೊರಡೋ ಗಂಟ ಸೆಕೆ, ಅಪ್ಪ ದೇವ್ರೆ. ಈ ಬೇಸಿಗೆಲಂತೂ ಎಲ್ಲರೂ ಹೋಗ್ತೀವಿ ಅಂದರೆ ಅಷ್ಟೇ. ನೆಕ್ಸ್ಟು ಅಲ್ಲಿ ಮನೆಯವರು ನನಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ತಂದು ಕೊಟ್ಟಿದ್ರು. ಅದನ್ನು ತಿಂದ್ಕೊಂಡು, ಇದು ಯಾವ ಊರು ಅಂತ ಗೊತ್ತಿಲ್ಲ ಗೈಸ್, ಮಧ್ಯಾಹ್ನ ಒಂದು 2:30 3 o'clock ಆಗಿತ್ತು. ಹೊಟ್ಟೆ ಹಸಿವು ಆಗ್ತಿತ್ತು ಅಂದ್ಬಿಟ್ಟು ಬಸ್ನ ಯಾವುದೋ ಡಿಪೋನಲ್ಲಿ ಹಾಕಿದ್ರು. ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಇವಾಗ ಟೈಮು 5 o'clock 5:30 ಸಮಥಿಂಗ್ ಏನೋ ಆಗಿದೆ. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇದು ನಾವು ಹೋಗ್ತಿರೋ ವ್ಯೂ ಬಂದು ಹಾಸನ್. ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿತ್ತು. 5:30 ಅಂದರೆ ಸಂಜೆ ಮೇಲಲ್ವಾ, ವ್ಯೂ ಚೆನ್ನಾಗೇ ಇರುತ್ತೆ. ನೆಕ್ಸ್ಟು ಇಲ್ಲಿ ಬಂದು ನಿಯರ್ ಸಕಲೇಶ್ಪುರ್ ಆಕ್ಸಿಡೆಂಟ್ ಆಗಿತ್ತು, ನೋಡ್ತಾ ಇರ್ಬೋದು ನೀವೇನೇ. ಪ್ಲೀಸ್ ಯಾರೆಲ್ಲ ಡ್ರೈವ್ ಮಾಡ್ತೀರಾ ಪ್ರಜ್ಞೆ ಇಟ್ಕೊಂಡು ಡ್ರೈವ್ ಮಾಡಿ ಅಂತ ಹೇಳ್ತೀನಿ. ಏಕೆಂದರೆ ಈ ಥರ ಇನ್ಸಿಡೆಂಟ್ಸ್ಗಳನ್ನ ನೋಡಿದ್ರೆ ಎಷ್ಟು ಭಯ ಆಗುತ್ತೆ ಅಂದರೆ, ಅಲ್ಲಂತೂ ಜಾಸ್ತಿ ಹಾಸನ್ ಸಕಲೇಶ್ಪುರ್ ಕಡೆ ಅಂತೂ ಜಾಸ್ತಿ ಈ 6 wheelers ವೆಹಿಕಲ್ಸು 8 wheelers ವೆಹಿಕಲ್ಸ್ನೇ ತುಂಬ ಇರೋದು. ಫೈನಲಿ ನಾವು ಧರ್ಮಸ್ಥಳ ರೀಚ್ ಆದ್ವಿ. ಟೈಮ್ ಬಂದು ನಾವು ಧರ್ಮಸ್ಥಳ ಇಳಿದಾಗ ಟೈಮ್ 8:30 ಆಗಿತ್ತು ಎಕ್ಸಾಕ್ಟಾಗಿ. ಫೈನಲಿ ಧರ್ಮಸ್ಥಳ ಬಂದ್ವಿ. ಬೆಳಗ್ಗೆ ಬಿಟ್ಟಾಗ ಮನೆ 11 ಗಂಟೆ, ಈಗ ಎಷ್ಟು ಟೈಮು 8:45.
ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಧರ್ಮಸ್ಥಳದ ಸ್ಟಾರ್ಟಿಂಗ್ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತುಂಬ ವರ್ಷ ಆದಮೇಲೆ, ಅಂದರೆ ಇದು ನಾನು ಬಂದಿರೋದು ಸೆಕೆಂಡ್ ಟೈಮ್, ನನಗೆ ಬುದ್ಧಿ ಬಂದ ಮೇಲೆ ನಾನು ಬಂದಿರೋದು ಸೆಕೆಂಡ್ ಟೈಮ್ ಇಲ್ಲಿಗೆ. ಅಲ್ಲೂ ಅಷ್ಟೇ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗಿತ್ತು. ನಮಗಂತೂ ಸಿಕ್ಕಾಪಟ್ಟೆ ಬಸ್ಸಲ್ಲಿ ಜರ್ನಿ ಮಾಡಿದ್ಕೋ ಅಥವಾ ಸಿಕ್ಕಾಪಟ್ಟೆ ಕಾಲು ನೋವು ಬಂದಿತ್ತು ಅಂತಲೇ ಹೇಳ್ಬೋದು. ಅದರಲ್ಲೂ ಪಾಪುಗಳನ್ನ ಎತ್ಕೊಂಡು ಹೋಗ್ತೀವಿ ಅಂದರೆ ಸೀರಿಯಸ್ಲಿ ಎಲ್ಗೂ ಅಷ್ಟೇ ಜಾಸ್ತಿ ದೂರ ನಾವು ಟ್ರಾವೆಲ್ ಮಾಡ್ತೀವಿ ಅಂದರೆ ಒಬ್ಬರನ್ನೇ ಮಕ್ಕಳನ್ನ ಎತ್ಕೊಂಡು ಮೇಂಟೈನ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಕಷ್ಟ. ನೆಕ್ಸ್ಟಲ್ಲಿ ಯಾರೋ ಪಾಪ ಒಂದು ಗಾಡಿಗೆ ನವಿಲು ಗರಿ ಹಾಕ್ಕೊಂಡು ಬಂದಿದ್ರು. ನಮ್ಮ ಪಾಪು ಆಟ ಆಡಲಿ ಅಂದ್ಬಿಟ್ಟು ಅದನ್ನು ಕಿತ್ಕೊಟ್ರೆ ಅವಳ ಬಾಯಿಗೆ ಹಾಕಿ ಅರ್ಧ ಮುರಿದೇ ಇಟ್ಬಿಟ್ಟು ಅದ್ಲು ನಾವು ಹೋಗೋದಕ್ಕೆ. ನೆಕ್ಸ್ಟ್ ಇಲ್ಲಿ ನಾವು ರೂಮ್ಸ್ನ ನೋಡೋಣ ಅಂತ ಅಂದ್ಬಿಟ್ಟು ರೂಮ್ಸ್ಗಳನ್ನ ನೋಡ್ತಿದ್ದೋ, ಬಟ್ ಎಲ್ಲ ಫಿಲ್ ಆಗಿಬಿಟ್ಟಿದ್ರು. ಈ ಪಬ್ಲಿಕ್ ರೂಮ್ಸ್ಗಳಿಗೆಲ್ಲ 100 ರೂಪೀಸ್ ಏನೋ ಪೇ ಮಾಡಿದ್ರೆ ರೂಮ್ಸ್ನ ಕೊಡ್ತಿದ್ರಂತೆ, ಬಟ್ ನಾವು ಹೋಗೋಷ್ಟರಲ್ಲಿ ರೂಮೆಲ್ಲ ಫಿಲ್ ಆಗಿಬಿಟ್ಟಿತ್ತು. ನೆಕ್ಸ್ಟ್ ಇಲ್ಲಿ ಪ್ರೈವೇಟ್ ರೂಮ್ ನೋಡೋಣ ಅಂತ ಹೋದರೆ ಪ್ರೈವೇಟ್ ರೂಮ್ ಈಗ 3000 2500 ಆ ಥರ ಎಲ್ಲ ಹೈ ಕಾಸ್ಟಲ್ಲೇ ಹೇಳ್ತಾಯಿದ್ರು. ನೆಕ್ಸ್ಟ್ ಫೈನಲಾಗಿ ನಾವು 1500 ಕೊಟ್ಟು ರೂಮ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇಲ್ಲಿ ಧರ್ಮಸ್ಥಳದಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಅಲ್ವಾ, ಊಟನ ಕೊಡ್ತಿದ್ರು. ಸುಮ್ಮನೆ ಆಚೆ ಹೋಗಿ ಎಂತಕ್ಕೆ ಅಮೌಂಟ್ ವೇಸ್ಟ್ ಮಾಡಿಕೊಂಡು ಹೊಟ್ಟೆ ತುಂಬಲು ಏನಿಲ್ಲ ಕೊಡ್ತಾರೆ ಊಟ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲೇ ಊಟ ಕೊಡ್ತಾಯಿದ್ರಲ್ಲ ಅಂತ ಅಂದ್ಬಿಟ್ಟು ಊಟ ಮಾಡೋಣ ಅಂತ ಬಂದ್ವಿ. ಸೀರಿಯಸ್ಲಿ ಊಟದ ಸಿಸ್ಟಮ್ ಅಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಆಮೇಲೆ ಹೋಗಿ ನಾವು ಕೂತ್ಕೊಂಡು 10 to 15 ಮಿನಿಟ್ಸ್ ಆಯಿತು. ಜನ ಇದ್ದಿದ್ದರಿಂದ ಸರ್ವ್ ಮಾಡೋದು ಲೇಟ್ ಆಯಿತು. ಅಪ್ಪ ಸೀರಿಯಸ್ಲಿ ದೇವ್ರ ಪ್ರಸಾದಕ್ಕೆ ಅದೇನು ಹಾಕಿರ್ತಾರೆ ಅಂತಲೇ ಗೊತ್ತಿರಲ್ಲ ಗೈಸ್. ಏನು ಟೇಸ್ಟ್ ಇರುತ್ತೆ ಅಂತ ಅಂದರೆ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ. ನೆಕ್ಸ್ಟು ಅಲ್ಲಿ ಇನ್ನೊಂದು ಸ್ವಲ್ಪ ದೂರ ಹೋಗಿ ಲಾಡ್ಜ್ ಅಂದರೆ ಅಲ್ಲೇ ರೂಮ್ ಬುಕ್ ಮಾಡ್ಕೊಂಡ್ವಿ. ಅಲ್ಲಿ ಸಿಕ್ತು. ಓಕೆನಾ ಫೈನಲಾಗಿ 1500 ಮಕ್ಕಳೆಲ್ಲ ಇರ್ತಾರೆ ಅಲ್ವಾ, ಇನ್ನು ಬೇರೆ ಕಡೆ ಮಲ್ಕೊಳ್ಳೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಫೈನಲಾಗಿ 1500 ಕೊಟ್ಟಿನೇ ರೂಮ್ನ ಬುಕ್ ಮಾಡ್ಕೊಂಡ್ವಿ. ಬಂದು ನಮಗಂತೂ ಎಷ್ಟೊತ್ತಿಗೆ ಮಲ್ಕೊತೀವೋ ಅಂತಲೇ ಅನಿಸ್ಬಿಟ್ಟಿತ್ತು. ಕ್ಲೀನೆಸ್ ಆಗಿ ಚೆನ್ನಾಗಿಟ್ಟಿದ್ರು ಅಂತಲೇ ಹೇಳ್ಬೋದು ರೂಮ್ಸ್ನೆಲ್ಲ. ಇಲ್ಲಿ ತಂದು ಉಳ್ಳಾಕಿದ ತಕ್ಷಣ ಅಕ್ಕ ತಂಗಿಯರಿಬ್ಬರು ಫುಲ್ಲು ಒದ್ದಾಟ ಆಡಿಕೊಂಡು ಹಾಸಿಗೆ ಮೇಲೆ ಆಡ್ತಾಯಿದ್ರು. ನೆಕ್ಸ್ಟು ಔಟಾಗಿ ಬಂದು ವ್ಯೂ ಮಾಡಿದ್ರೆ ಇಲ್ಲಿ ಪಕ್ಕದಲ್ಲಿ ನಿಯರ್ ರಾಮ ಮಂದಿರ ಇತ್ತು. ವ್ಯೂ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ ನೀವೇ. ಇದು ನೈಟಲ್ಲೇನು ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಮಾರ್ನಿಂಗ್ ಟೈಮ್ ಅಂತೂ ಅಲ್ಟಿಮೇಟಾಗಿ ಕಾಣಿಸ್ತದೆ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ನಮ್ಮದೊಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಅಂದ್ಬಿಟ್ಟು ಕ್ಲಿಪ್ಪಿಂಗ್ಸ್ನ ತೊಗೊಳ್ತಾ ಇದೆ. ನೆಕ್ಸ್ಟು ನಿದ್ದೆ ಬರ್ತಿದೆ ಅಂದ್ಬಿಟ್ಟು ಮಲ್ಕೊಳ್ಳೋಣ ಅಂತ ನಾವು ಮಲ್ಕೊಳ್ಳೋಷ್ಟರಲ್ಲಿ 11:30 12 o'clock ಆಗಿಬಿಟ್ಟಿತ್ತು. ಸರಿ ಇನ್ನೇನು ಟೈಮ್ ಆಗುತ್ತೆ, ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಅಂದ್ಬಿಟ್ಟು ಮಲ್ಕೊತಾ ಇದ್ದೀವಿ. ಮಲ್ಕೊಳ್ಳೋದಕ್ಕೂ ಮುಂಚೆ ನಮ್ಮ ಮನೆಯವರು ಇಲ್ಲಿ ಬಾದಾಮ್ ಡ್ರಿಂಕ್ನ ತೆಗ್ದು ಕೊಟ್ಟು ಕಳಿಸಿದ್ರು. ಇಟ್ಕೋ ಯಾವುದಕ್ಕೂ ಬೇಕಾಗಿರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಬಿಡು ಅದನ್ನು ಕುಡ್ಕೊಂಡು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನಗೆ ಬೇರೆ ಕಣ್ಣು ಸಿಕ್ಕಾಪಟ್ಟೆ ಒತ್ತುತ್ತಾ ಇತ್ತು. ಸರಿ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಲ್ಕೊಂಡ್ವಿ. ಅರ್ಲಿ ಮಾರ್ನಿಂಗ್ ಬೇಗ ಎದ್ದಬೇಕಾಗಿರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಅಲ್ಲಿ ಮಾರ್ನಿಂಗ್ ಎದ್ವಿ. ನೋಡ್ತಾ ಇರ್ಬೋದು ನೀವೇ. ಇವಾಗ ಆಚೆಗಡೆಯಿಂದ ರಾಮ ಮಂದಿರ ವ್ಯೂನ ತೋರಿಸ್ತೀನಿ, ಹೇಗೆ ಕಾಣಿಸ್ತಿದೆ ಅಂತ ನೋಡಿ ನೀವೇ. ಬೇಗ ಇದ್ದಿದ್ದೀನಿ ಅಲ್ವಾ, ಇನ್ನೂ ವ್ಯೂ ಕಡಿಮೆ ಹಾಗೆ ಕಾಣಿಸ್ತಿದೆ. ಇನ್ನೂ ಸ್ವಲ್ಪ ಕತ್ಲೆ ಹಾಗೇ ಮಳೆ ಬೇರೆ ಅನಿತಾ ಇತ್ತು ಅಲ್ವಾ, ಸೊ ಅದಕ್ಕೋಸ್ಕರ ವ್ಯೂ ಈ ಥರ ಕಾಣಿಸ್ತಿದೆ ನಿಮಗೆ ಅಷ್ಟೇ. ನೆಕ್ಸ್ಟು ಅಲ್ಲಿ ನಾನು ರೆಡಿಯಾಗಿ ಬಂದು ನೆಕ್ಸ್ಟು ನಮ್ಮ ಪಾಪುನೂ ಕೂಡ ರೆಡಿಯಾಗಿ ಬಂದ್ವಿ. ಫೈನಲಾಗಿ ಮಾರ್ನಿಂಗ್ ನೋಡ್ತಾ ಇರ್ಬೋದು ನೀವು, ಈ ಥರ ರೆಡಿಯಾಗಿದ್ದೀವಿ ನಾವು. ನೆಕ್ಸ್ಟ್ ಅಲ್ಲಿಂದ ರೂಮ್ನ ಖಾಲಿ ಮಾಡಿಕೊಂಡು ಆಚೆ ಬಂದ್ವಿ. ರಾಮ ಮಂದಿರ ಮುಂದೆ ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಅಂದ್ಬಿಟ್ಟು ಈ ಒಂದು ಕ್ಲಿಪ್ಪಿಂಗ್ನ ತೊಗೊಳ್ತಾ ಇದ್ದೀನಿ ನಾನು. ರಾಮ ಮಂದಿರ ಮುಂದೆ, ರಾಮ ಮಂದಿರ ಪಕ್ಕ ಇರೋ ರೂಮಲ್ಲೇ ನಾವು ರೂಮ್ ಮಾಡಿದ್ದು.
ಧರ್ಮಸ್ಥಳದಿಂದ ಒಂದು 2 to 3 ಕಿಲೋಮೀಟರ್ ಆಚೆ ಬಂದಿದ್ವಿ ನಾವು ರೂಮ್ಗೆ. ನೆಕ್ಸ್ಟು ಅಲ್ಲಿಂದ ಬಂದು ನಾವು ಧರ್ಮಸ್ಥಳ ರೀಚ್ ಆದ್ವಿ. ನಮ್ಮ ಪಾಪ ಮಲ್ಕೊಬಿಟ್ಟಿದ್ದು, ಪಾಪ ಬೇಗ ಎದ್ದಿದ್ಲಲ್ವ 5:30ಗೆ, ಅದಕ್ಕೆ ಮಲ್ಕೊಂಬಿಟ್ಟಿದ್ಲು ಅವಳು. ನೆಕ್ಸ್ಟು ಕ್ಯೂ, ಅಪ್ಪ ರಶಲ್ಲಂತೂ ಕ್ಯೂ ಸಿಕ್ಕಾಪಟ್ಟೆ. ಸೀರಿಯಸ್ಲಿ ಇಷ್ಟು ಕ್ಯೂ ಇರುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅದರಲ್ಲೂ ನಮ್ಮ ಪಾಪು ಬೇರೆ ತುಂಬ ಚಂಡಿ ಹಿಡ್ಬಿಟ್ಟಿದ್ಲ, ಅವಳನ್ನ ಸೌರ್ಸೋಕ್ಕೆ ಬೇರೆ ಆಗ್ತಿರ್ಲಿಲ್ವ. ಪಾಪ ಅಲ್ಲಿ ಜನಗಳನ್ನೆಲ್ಲ ಸೈಡ್ ಕೇಳಿಕೊಂಡು ಕ್ಯೂ ಅಲ್ಲಿ ನಾನೇನೋ ಬೇಗ ಹೊರಟೋಗ್ಬಿಟ್ಟೆ ದರ್ಶನ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ದರ್ಶನಕ್ಕೆ ಹೋದಾಗಲೇ ಗೊತ್ತಾಯಿತು, ಮಕ್ಕಳನ್ನ 2 ವರ್ಷ ಒಳಗಿರೋ ಮಕ್ಕಳನ್ನ ಯಾರನ್ನೂ ಬಿಡ್ತಾ ಇರಲಿಲ್ಲ ಗೈಸ್. ಓಕೆನಾ, ಸಿಸ್ಟಮ್ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ಇಷ್ಟೊಲ್ಲಿ ದರ್ಶನಕ್ಕೆ ಹೋಗೋಣ ಅಂತ ಹೋದರೆ ಅಲ್ಲಿ ಬೇರೆ LED TV ಹಾಕ್ಬಿಟ್ಟು ಅಲ್ಲೊಂದು 2 hour ವೆಯ್ಟ್ ಮಾಡಿಸಿದ್ವಾ. ನಾವು 7:30 ಒಳಗಡೆ ಎಲ್ಲ ಒಳಗಡೆ ಹೋದರೆ ಅವ್ರು ಬಿಡೋದೇ 9 o'clock ಆಯಿತು. ನೆಕ್ಸ್ಟ್ ಅಲ್ಲಿ ನನ್ನ ತಂಗಿ ಮಗಳು ಎಲ್ಲರೂ ಕ್ಲಿಪ್ಪಿಂಗ್ಸ್ನ ತೊಗೊಳ್ತಿದ್ವಿ, ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಅಲ್ಲೇ ಕೂತಿದ್ವಿ ಅಲ್ವಾ ಅಂತ ಅಂದ್ಬಿಟ್ಟು ಒಂದು ಕಾಫಿ ಆರ್ಡ್ರ್ ಮಾಡಿಕೊಂಡು ಇಲ್ಲಿ ಏನೋ ಪ್ಲೇ ಮಾಡ್ತಾಯಿದ್ರು, ನೋಡ್ಕೊಂಡು ಕೂತಿದ್ವಿ. ಅಯ್ಯೋ ಇನ್ನೂ ಎಷ್ಟೊತ್ತಪ್ಪ ಬಿಡ್ತಾರೆ ಅಂದ್ಬಿಟ್ಟು. ನೆಕ್ಸ್ಟು ಇಲ್ಲಿ ಕೊಡೋರಿಗೆಲ್ಲ ಲಡ್ಡು ಪ್ರಸಾದ, ಅಲ್ಲೇನು ಪ್ರಸಾದ ಕೊಡ್ತಾರೆ ಅದೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ರು. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇಲ್ಲಿ ನನ್ನ ಮತ್ತು ನನ್ನ ಮಗಳನ್ನ ಒಳಗಡೆ ಬಿಡಲಿಲ್ಲ. ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ನನ್ನ ಮಗಳನ್ನ ನಮ್ಮ ಮಮ್ಮಿ ಕೈ ಕೊಟ್ಬಿಟ್ಟು ನಾನು ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಹಬ್ಬ ಫೈನಲಾಗಿ ನಾನು ಬೇರೆ ಅಲ್ಲಿ ವೀಡಿಯೋ ಬೇರೆ ಕ್ಲಿಪ್ ಮಾಡ್ಕೊಳಕ್ಕೆ ಹೋಗಿದ್ದೆ. ನನ್ನ ಫೋನ್ ಬೇರೆ ಕಿತ್ಕೊಂಡ್ಬಿಟ್ಟಿದ್ರು, ಕೊಡ್ತಾರೋ ಇಲ್ವೋ ಅಂತ ಭಯ ಬೇರೆ ಆಗಿಬಿಟ್ಟಿತ್ತು, ನೋಡ್ತಿರ್ಬೋದು ನೀವೇ. ನೆಕ್ಸ್ಟು ಆಚೆ ಬಂದ್ವಿ, ಫೈನಲಾಗಿ ಫೋನ್ ಇಸ್ಕೊಂಡು ಬಂದೆ. ಅಲ್ಲಿ ಬಂದು ಊಟ ಮಾಡೋಣ ಅಂದ್ಬಿಟ್ಟು ಮಸಾಲೆ ದೋಸೆ ತೊಗೊಂಡ್ರೆ ಸೀರಿಯಸ್ಲಿ ಒಂಚೂರು ಚೆನ್ನಾಗಿರಲಿಲ್ಲ. ನೆಕ್ಸ್ಟು ಅಲ್ಲಿಂದ ಬಂದು ನಾವು ಕುಕ್ಕೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ವಿ ಗೈಸ್. ಓಕೆನಾ, ಅಲ್ಲಿ ಕುಕ್ಕೆಗೆ ಹೋದ್ಮೇಲೆ ನಮ್ಮ ಪಾಪುಗಳು ಯಾಕೋ ಅಳೋದಕ್ಕೆ ಶುರು ಮಾಡಿಬಿಟ್ವಿ. ನೆಕ್ಸ್ಟು ಕುಕ್ಕೆಗೇನೋ ಹೋಗೋಕ್ಕಾಗಲಿಲ್ಲ, ಸುಮ್ಮನೆ ಅಲ್ಲೇ ಆಚೆನೇ ಕುಕ್ಕೆ ಔಟ್ ನೋಡ್ಕೊಂಡು ಬಂದುಬಿಟ್ವಿ. ನೆಕ್ಸ್ಟು ಟ್ರೈನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಟ್ರೈನ್ಗೆ ವೇಟ್ ಮಾಡ್ತಾಯಿದ್ದೀವಿ. ಫೈನಲಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಟ್ರಾವೆಲ್ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ನೆಕ್ಸ್ಟು ಅಲ್ಲಿಂದ ಸಕಲೇಶ್ಪುರ ಹಾಸನ ವ್ಯೂ ಅಂತೂ ಗಾಯ್ಸ್ ಸೀರಿಯಸ್ಲಿ ಅಲ್ಟಿಮೇಟ್ ಆಗಿತ್ತು. ಜೀವನದಲ್ಲಿ ಒಂದು ಸಲ ಆದರೂ ಈ ಥರ ನೋಡಬೇಕು ಅಂತ ಆಸೆ ಇತ್ತು, ನೆರವೇರ್ತು ಅಂತಲೇ ಹೇಳ್ಬೋದು. ಯಾವ ರೀತಿ ಇತ್ತು ಅಂತ ವೀಡಿಯೋಸ್ನೆಲ್ಲ ಆ್ಯಡ್ ಮಾಡ್ತೀನಿ, ನೀವು ಒಂದು ಸಲ ನೋಡ್ಕೊಂಡು ಬನ್ನಿ. Why?
ಲಾಸ್ಟಲ್ಲಿ ನಮ್ಮ ಮಕ್ಕಳಂತೂ ಟ್ರೈನಲ್ಲೂ ಸುಮ್ಮನೆ ಕೂರಿಸ್ಕೊಡ್ತಾ ಇರಲಿಲ್ಲ, ನಮಗೆ ಅಳ್ತಾನೆ ಇದ್ದರು. ಆಡಲಿ ಅಂದ್ಬಿಟ್ಟು ಅದೊಂದು ಬಾಟ್ಲೇನಾದರೂ ಕೊಟ್ಟಿದ್ದೆ, ಹಾಗೆ ಇದ್ರುಕೊಂಡು ಅಳ್ತಾನೆ ಇದ್ಲು. ಫೈನಲಿ ನಾವು ಟ್ರೈನಿಂದ ಔಟ್ ಬಂದ್ವಿ. ಎಲ್ಲಿ ಅಂದರೆ ನಾವು ನಿಯರ್ ಯಶವಂತಪುರ ಇಳ್ಕೊಂಡ್ವಿ. ಓಕೆನಾ, ಯಶವಂತಪುರ ಇಳ್ಕೊಂಡು ಬೇಗ ಮನೆಗೆ ಹೋಗೋಣ. ಅಮ್ಮ ಮನೆ ಇರೋದು ಬೆಂಗಳೂರಲ್ಲಲ್ವಾ. ಸೊ ಬೆಂಗಳೂರಲ್ಲಿ ಇವತ್ತು ನೈಟೆಲ್ಲ ಇದ್ದು ಮಾರ್ನಿಂಗ್ ಊರಿಗೆ ಹೋಗಿ ಒಂದು ಹಬ್ಬ ಇತ್ತು ನಮ್ಮ ಹಸ್ಬೆಂಡ್ ರಿಲೇಷನಲ್ಲಿ, ಅಲ್ಲಿ ಹಬ್ಬಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅವತ್ತು ನೈಟ್ ಬೆಂಗಳೂರಲ್ಲಿ ಸ್ಟೇ ಆಗಿ ಮಾರ್ನಿಂಗ್ ಅಜ್ಜಿ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ. ನೆಕ್ಸ್ಟು ಫೈನಲಿ ಯಶವಂತಪುರ ಸ್ಟೇಷನ್ಗೆ ಬಂದು ಇಳ್ಕೊಂಡ್ವಿ. ಎಷ್ಟೊತ್ತು ಮನೆಗೆ ಹೋಗ್ತೀವೋ ಅಂತ ಅನ್ಸ್ಬಿಟ್ಟಿತ್ತು ನನಗಂತೂ. ಮನೆಗೆ ಹೋಗೋಣಪ್ಪ. ಅಬ್ಬಾ ಫೈನಲಿ ಬಂದೋ ಕಣಪ್ಪ, ಮನೆಗೆ. ಫೈನಲಾಗಿ ಬಂದು ಇಳ್ಕೊಂಡ್ವಿ. ಇವಾಗ ಮನೆಗೆ ಹೋಗ್ತಾ ಇರೋದೇ. ಈ ವಿಡಿಯೋ ಇಷ್ಟೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನೆಕ್ಸ್ಟ್ ಇದು ನೋಡ್ತಾ ಇರ್ಬೋದು, ಇದೇ ನಮ್ಮ ಮನೆ. ಇದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಷ್ಟೇ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.